ವಿವಾದ ಲಡ್ಲೆ ಮಶಾಕ್ ದರ್ಗಾದಲ್ಲಿನ ಶಿವಲಿಂಗ ಪೂಜೆ ವಿಚಾರ. ಕಲಬುರಗಿ ಹೈಕೋರ್ಟ್ನಿಂದ ಪೂಜೆಗೆ ಗ್ರೀನ್ ಸಿಗ್ನಲ್. ಒಬ್ಬರಿಗೆ ಮಾತ್ರ ಪೂಜೆ ಸಲ್ಲಿಸುವಂತೆ ಆದೇಶ ನೀಡಿದ ಹೈಕೋರ್ಟ್. ಅರ್ಜಿದಾರ ಸಿದ್ದರಾಮಯ್ಯ ಹಿರೇಮಠ ಎಂಬುವವರಿಗೆ ಮಾತ್ರ ಅವಕಾಶ ನೀಡಿದ ಹೈಕೋರ್ಟ್. ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 6 ಗಂಟೆಯ ತನಕ ಪೂಜೆಗೆ ಅವಕಾಶ ನೀಡಿದ ಕೋರ್ಟ್. ಪೂಜೆ ಸಲ್ಲಿಸಲು ತೆರಳುವ ಅರ್ಜಿದಾರರಿಗೆ ಭದ್ರತೆ ಕಲ್ಪಿಸುವಂತೆ ಸೂಚನೆ. ಕಾನೂನು ಸುವ್ಯವಸ್ಥೆ ಉಲ್ಲಂಘನೆ ಮಾಡಿದ್ರೆ ಕಠಿಣ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದ ನ್ಯಾಯಾಲಯ. ವಕ್ಫ್ ಬೋರ್ಡ್ನಲ್ಲಿ ಆರ್ಡರ್ ಆಯಿತು. ಅದು ವಕ್ಫ್ ಬೋರ್ಡ್ ಆರ್ಡರ್ ನನ್ನ ವಿರುದ್ಧ ಆಗಿದ್ದದೆ. ಪೂಜೆ ಮಾಡಬೇಡಿ ಅಂತ ಎಲ್ಲಿಯೂ ಆರ್ಡರ್ ಇಲ್ಲ. ಹೀಗಿದ್ದರೂ ಕೂಡ ಇವರು ಕಾನೂನು ಕೈಗೆ ತೆಗೆದುಕೊಂಡು ಅಲ್ಲಿ ಪೂಜೆ ಮಾಡೋದಾಗಿ ತಡೀತಾರಂದರೆ ಸರ್, ಈಗ 2 ವರ್ಷ ಆಯಿತು, 1.5 ವರ್ಷ ಆಯಿತು. ಇಲ್ಲ ಪೂಜೆ ಇಲ್ಲ. ಆ ಲಿಂಗನೂ ಕೂಡ ಮುಚ್ಚಾಕ್ಬಿಟ್ಟಿದ್ದಾರೆ. ನೋಡಿ, ಇಷ್ಟು ಕೋಣೆ ಇದೆ. ಮೊದಲು ಲಿಂಗ ಇಲ್ಲಿತ್ತು ಕಾಣಿಸುತ್ತೆ. ಮಧ್ಯದಲ್ಲಿ ಒಂದು ಕೋಣೆ ಇದೆ, ಬಹುಶಃ 12 ಅಡಿ ಇರ್ಬೋದು. ಮಧ್ಯದಲ್ಲಿರುವಂಥ ಶಿವಲಿಂಗವನ್ನು ಹಾಗೆ ತಂದು ಹಿಂದೆಲ್ಲ ಸಣ್ಣ ಕಲ್ಲು ಚಿಪ್ಪುಗಳು ಇಡ್ತಾ ಬಂದಿದ್ದಾರೆ. ಬಂದು ಅದಕ್ಕೊಂದು ಚಾದರ್ ಹಾಕಿಬಿಟ್ಟಿದ್ದಾರೆ. ಈಗ ಲಿಂಗ ಪೂರ್ತಿ ಮುಚ್ಚಿಬಿಟ್ಟಿದ್ದಾರೆ. ನನಗೂ ಸಂಶಯ ಕಾಡ್ತಾ ಇದೆ, ಅಲ್ಲಿ ಲಿಂಗ ಇಟ್ಟಿದ್ದಾರೋ ಏನಿಲ್ಲೋ ಅನ್ನುವಂಥದ್ದು. ಈಗ ಕೋರ್ಟ್ ಆದೇಶ ಮಾಡಿದ ಮೇಲೆ ಗೊತ್ತಾಗುತ್ತೆ. ನಾನು ಈಗಲೂ ಪೊಲೀಸ್ ಇಲಾಖೆಗೆ ಹೇಳ್ತೀನಿ, ಯಾರು ಆ ಲಿಂಗವನ್ನು ಮುಚ್ಚಿದ್ದಾರೆ, ಯಾರು ಆ ಪೂಜೆಗೆ ಅಡ್ಡಿಪಡಿಸಿದ್ದಾರೆ, CCTV ಫುಟೇಜನ್ನು ಅದಕ್ಕೆ ಆಡ್ಲಿಕ್ಕೆ ಇಟ್ಟಿದ್ದಾರೆ. ಅಲ್ಲಿ ಮುಸ್ಲಿಂ ತುಷ್ಟೀಕರಣದಿಂದಾಗಿ ಇವತ್ತು ನಮ್ಮ ಪೂಜೆಗೆ ಅಡ್ಡಿಪಡಿಸ್ತಾ ಇದ್ದಾರೆ ಇಲ್ಲಿಯ ಜಿಲ್ಲಾಡಳಿತ. ಅವರು ಅಬ್ಜೆಕ್ಷನ್ ನಿರಂತರವಾಗಿ ಇದ್ದದ್ದೇ. ಸರ್ ಹಾಕಿದ್ದಾರೆ, ಮೊನ್ನೆನೇ ಹಾಕಿದ್ದಾರೆ. ನಾವು ಯಾವಾಗ ಪೆಟಿಷನ್ ಹಾಕಿದ್ದೀವಿ, ಡೇಟು ಸರ್ ಈಗ ಒಂದು 2-3 ಹಿಂದಿನ ವಾರ, ಕಳೆದ ವಾರದಲ್ಲಿ ಅವರು ಅಬ್ಜೆಕ್ಷನ್ ಹಾಕಿದ್ದಾರೆ. ಮತ್ತು ವಕ್ಫ್ ಬೋರ್ಡ್ನಲ್ಲಿ ಆದಂಥ ಆದೇಶಕ್ಕೆ ನಾವು ಸ್ಟೇ ಕೇಳಿದ್ದೀವಿ, ಅದಕ್ಕೂ ಕೂಡ ಅಬ್ಜೆಕ್ಷನ್ ಹಾಕಿದ್ದಾರೆ. ಒಟ್ಟಿನಲ್ಲಿ ಅಡ್ಡಿಪಡಿಸುವಂಥ ಕೆಲಸ ಇವತ್ತು ಆ ದರ್ಗಾ ಟ್ರಸ್ಟ್ ಕಮಿಟಿಯವರು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಇಲ್ಲಿಯ ಜಿಲ್ಲಾಧಿಕಾರಿಗಳು ಕೈ ಜೋಡಿಸಿದ್ದಾರೆ. ಅಲ್ಲ ಸರ್, ಈಗ ಮಾಡಿದ್ದೀವಲ್ಲ ಮನವಿ. ಇಲ್ಲ, ನಮಗೆ ನೋಡಿ ಅವ್ರ ಮೇಲೆ ವಿಶ್ವಾಸ ಇಲ್ಲ. ಯಾಕೆ ಅಂತ ಕೇಳಿದ್ರೆ, ಇವರು ಪರವಾನಗಿ ಕೊಡೋದಾದರೆ 2024ರಲ್ಲೇ ಪರವಾನಗಿ ಕೊಡ್ತಿದ್ರು. ಆವತ್ತು ಕೂಡ ನಾವು ಅರ್ಜಿ ಸಲ್ಲಿಸಿದ್ವಿ. ನಿರ್ಲಕ್ಷ್ಯ ಮಾಡ್ತಾರೆ ಇವರು. ಒಂದು ಕೋಮುವಿನ ಪರವಾಗಿ ಇಲ್ಲಿಯ ಜಿಲ್ಲಾಡಳಿತ ಕೆಲಸ ಮಾಡ್ತಾ ಇದೆ. ಹೀಗಾಗಿ ನಾವು ನ್ಯಾಯಾಲಯದ ಮೊರೆ ಹೋಗ್ತೀವಿ. ನ್ಯಾಯಾಲಯದಿಂದಲೇ ನಾವು ನ್ಯಾಯವನ್ನು ಪಡಿತೇವೆ ಅನ್ನುವಂಥದ್ದು